आपलं स्वागत. पाहूयात आजच्या ताज्या घडामोडी. अहिंसा परमोधर्म अशी शिकवण देणाऱ्या जैन धर्मातील एका युवकाचं कार्य प्रशंसनीय आहे. सध्याच्या धकाधकीच्या जीवनात माणुसकीचं दर्शन मिळणं अवघड असताना विशेषतः युवा पिढी मनोरंजन विश्वात गुंतली असल्यानं अध्यात्म आणि धार्मिक कार्य यापासून दूर होत चालली आहे. अशा परिस्थितीमध्ये सदलगा इथले युवक उदय हुद्दार यांनी धार्मिक भावना जपत संस्कारक्षम कार्य केलंय. नुकत्याच झालेल्या महावीर जयंतीनिमित्त स्वखर्चानं अन्नदान केलं. प्राणी पक्षी प्रेमी उदय हुद्दार यांनी महावीर जयंतीचं औचित्य साधत अन्नदान करून समाजासमोर आदर्श निर्माण केला. उदय हुद्दार यांचं कार्य म्हणजे त्यांनी रोज सकाळी 1 किलोचा भात सदलगा इथल्या दूधगाग नदी पात्रातील माशांना गेली 10 ते 12 वर्ष सतत एकही दिवस न चुकता खाऊ घालतात. पक्ष्यांना सुद्धा धान्य टाकतात. गोशाळेला नेहमी ओला चारा दान देतात. अशा प्रकारे नेहमी दानधर्म करतायत. त्यांच्या या उपक्रमाबद्दल नेहमी या भागात कौतुक केलं जातं. उदय हुद्दार हे सामान्य शेतकरी असून मूकप्राण्यांवरील प्रेम हे प्रेरणादायी आहे. या अन्नदानावेळी माणिक चदगडे, रमेश हुक्केरी, राजू काळे, सुभाष हुद्दार, पारिसा अकोळे, अमित भोजे, मलगोडा पाटील, सविता हुद्दार, श्रद्धा हुद्दार, केवल हुद्दार, रेखा हुद्दार आणि नागरिक उपस्थित होते. भगवान की जय हो. बड़े संत श्रमणीय आचार्य भगवान विद्यासागर जी महाराज की जय हो. परम पूज्य 108 आचार्य समय सागर जी महाराज की जय हो. परम पूज्य 108 निर्यापक श्रमण सेवक सागर जी महाराज की जय हो. परम पूज्य 108 निर्यापक श्रमण नियम सागर जी महाराज की जय हो. समस्त आचार्य संघ की जय हो. ಇವತ್ತು ಮಹಾವೀರ ಭಗವಂತರ ಜನ್ಮ ಜಯಂತಿ. ಆ ನಿಮಿತ್ತವಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಮ್ಮ ಸದಲಗಾ ನಗರದಲ್ಲಿ ವಿಶೇಷವಾಗಿ ಮಹಾವೀರ ಜಯಂತಿಯನ್ನು ಅದ್ಧೂರಿಯಿಂದ ಆಚರಿಸಲಾಗ್ತಾ ಇದೆ. ಮಹಾವೀರ ಭಗವಂತರ ಜನ್ಮ ಕಲ್ಯಾಣಕ ಮಹಾ ಮಹೋತ್ಸವವನ್ನು ಸಂಪೂರ್ಣ ಸದಲಗಾ ಎಲ್ಲ ಶ್ರಾವಕಿಯರು ಕೂಡಿ ಅದ್ಧೂರಿಯಿಂದ ಜನ್ಮ ಕಲ್ಯಾಣಕ ಮಹಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕಾಗಿ ವಿಶೇಷವಾಗಿ ಅಂತಂದರೆ ಮಡ್ಡಿಗಲ್ಲಿಯಲ್ಲಿ ಶ್ರಾವಕ ಸೃಷ್ಟಿ ಶ್ರೀ ಉದಯ್ ಹುದ್ದಾರ್ ಇವರು ಮಹಾವೀರ ಜನ್ಮ ಕಲ್ಯಾಣಕ ನಿಮಿತ್ತವಾಗಿ ಎಲ್ಲರಿಗೂ ಕೂಡ ಸಿಹಿಯಾಗಿರ್ತಕ್ಕಂಥ ಭೋಜನವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಸುಮಾರು 500 ಮಂದಿಯ ಒಂದು ಊಟದ ವ್ಯವಸ್ಥೆಯನ್ನು ಅವರು ಕೂಡ ಮಾಡಿದ್ದಾರೆ. ಅವರ ಜೊತೆ ಅವರು ಸ್ವತಃ ತಾವು ಈ ಮಹಾವೀರ ಜನ್ಮ ಕಲ್ಯಾಣಕ ಮಹಾ ಮಹೋತ್ಸವ ನಿಮಿತ್ತವಾಗಿ ಎಲ್ಲರಿಗೂ ಒಂದು ಅಂತಂದರೆ ಮಹಾವೀರ ಭಗವಂತರು ಹೇಳಿರ್ತಕ್ಕಂಥ ಸಂದೇಶವನ್ನು ಬಾಳಲು ಬಿಡು ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇವತ್ತು ಎಲ್ಲರಿಗೂ ಕೂಡ ಅನ್ನದಾನ ಮಾಡಿ ಪ್ರತಿಯೊಬ್ಬರೆಲ್ಲರಿಗೂ ಕೂಡ ಒಂದು ಆಹಾರ ದಾನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಅವರು ಇವತ್ತು ಪ್ರಾಪ್ತ ಮಾಡಿಕೊಂಡಿದ್ದಾರೆ. 500 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಈ ಮಹಾವೀರ ಭಗವಂತರ ಜನ್ಮ ಕಲ್ಯಾಣಕ ಮಹಾ ಮಹೋತ್ಸವವನ್ನು ಮಡ್ಡಿಗಲ್ಲಿಯಲ್ಲಿ ಅದ್ದೂರಿಯಿಂದ ಒಂದು ವ್ಯವಸ್ಥೆಯನ್ನು ಮಾಡಿ ಆಚರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಗೋಶಾಲೆ ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ದಯೋದಯ ಜೀವರಕ್ಷಾ ಕೇಂದ್ರದ ವತಿಯಿಂದ ನಡೀತಕ್ಕಂಥ ಒಂದು ಗೋಶಾಲೆಗೆ ಸಂಪೂರ್ಣ ಈಗಾಗಲೇ ದಾನವನ್ನು ಕೊಡ್ತಾ ಇದ್ದಾರೆ. ಇನ್ನೂ ದಾನವನ್ನು ಕೊಡ್ತಕ್ಕಂಥ ಭವ್ಯಾತ್ಮರೆಲ್ಲರೂ ಕೂಡ ಮುಂದೆ ಬರಬೇಕು. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಒಂದು ಸಮಿತಿಯವರು, ಗೋಶಾಲಾ ಸಮಿತಿಯವರು ಕೂಡ ಎಲ್ಲರೂ ಇಲ್ಲಿದ್ದಾರೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಶ್ರೀ ಉದಯ್ ಹುದ್ದಾರ್ ಅವರ ಸ್ನೇಹಿತರಾಗಿರ್ತಕ್ಕಂಥ ರಮೇಶ್ ಚಂದಗಡೆ, ಮಲಗೌಡ ಪಾಟೀಲ್, ರಾಜು ಕಾಳೆ, ಆಮೇಲೆ ಸುರೇಶ್ ಹುದ್ದಾರ್, ಅಮಿತ್ ಭೋಸೆ, ರಾಜು ಸದಲ್ಗೆ, ಅಜಿತ್ ಹುದ್ದಾರ್ ಹಾಗೂ ಉಳಿದಂಥ ಎಲ್ಲ ಸುಭಾಷ್ ಹುದ್ದಾರ್ ಹಾಗೂ ಉಳಿದಂಥ ಎಲ್ಲರೂ ಹುದ್ದಾರ್ ಪರಿವಾರ ಮತ್ತು ಈ ಗೆಳೆಯರ ಬಳಗಕ್ಕೆ ತುಂಬ ಹೃದಯದ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸಿ ಈ ಸಮಯದಲ್ಲಿ ಪತ್ರಕರ್ತರಲ್ಲಿ ನಾನು ನೆನೆಸಿಕೊಳ್ತಾ ಇದ್ದೀನಿ. ಈ ಒಂದು ಮಹಾವೀರ ಭಗವಂತರ ಜನ್ಮ ಕಲ್ಯಾಣಕ ಮಹಾ ಮಹೋತ್ಸವ ನಿಮಿತ್ತವಾಗಿ ನಮ್ಮ ಇವರು ಉದಯ್ ಹುದ್ದಾರ್ ಅವರು ಏನೋ ಒಂದು ಆಹಾರ ದಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಅವರು ಮಾಡಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರ ಪರವಾಗಿ उदय हुद्दार ಅವರಿಗೆ ತುಂಬ ಹೃದಯದ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. राजकीय सामाजिक आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राइब करा.